ಮಂಡ್ಯದಲ್ಲಿ ಕೈ ಕೊಟ್ಟಿದೆ ಮತ್ತೊಂದು ಇವಿಎಂ ಮಷೀನ್. ಕೆಆರ್ಎಸ್ ಗ್ರಾಮದ ಬೂತ್ ಸಂಖ್ಯೆ 206ರಲ್ಲಿ ಈ ಒಂದು ಘಟನೆ ನಡೆದಿದೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಮತ ಚಲಾಯಿಸೋಕೆ ಕಾದು ಸುಸ್ತಾಗ್ಬಿಟ್ಟಿದ್ದಾರೆ ಮತದಾರರು. ತಾಂತ್ರಿಕ ದೋಷ ಸರಿಪಡಿಸೋಕೆ ಅಧಿಕಾರಿಗಳು ಎನ್ನಲದಂತ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಇದು ಎರಡನೇ ಪ್ರಕರಣ. ಮಾಕವಳ್ಳಿಯಲ್ಲೂ ಕೂಡ ಇದೇ ತರ ಇವಿಎಂ ಮಷಿನ್ ಕೈ ಕೊಟ್ಟಿದೆ. ಮತಗಟ್ಟೆ ಸಂಖ್ಯೆ 100ರಲ್ಲಿ. ಇದೀಗ ಕೆಆರ್ಎಸ್ ಮತಗಟ್ಟೆ ಸಂಖ್ಯೆ 206ರಲ್ಲೂ ಕೂಡ ಅದೇ ತರ ಸಮಸ್ಯೆ ಆಗಿದೆ. ಮತ ಚಲಾಯಿಸೋಕೆ ಬಂದಂತ ಮತದಾರರು ಸುಸ್ತಾಗಿದ್ದಾರೆ. ಇನ್ನು ಎಷ್ಟೊತ್ತು ಕಾಯ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. 7 ಗಂಟೆಗೆ ಎಕ್ಸಾಕ್ಟ್ ಆಗಿ ಶುರು ಆಗ್ಬೇಕಾಗಿತ್ತು. 7:38 ಆದ್ರೂ ಕೂಡ ಇನ್ನೂ ಶುರು ಆಗಿಲ್ಲ. ಟೆಕ್ನಿಕಲ್ ಇಶ್ಯೂ ಆಗಿರುವಂತದ್ದು. ಕೆಆರ್ಎಸ್ ಗ್ರಾಮದ ಬೂತ್ ಸಂಖ್ಯೆ 206ರಲ್ಲಿ ಈ ರೀತಿಯಾಗಿ ಇವಿಎಂ ಮಷಿನ್ ಕೈ ಕೊಟ್ಟಿದೆ. ಜನರು ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿನ ಅಧಿಕಾರಿಗಳು ಸ್ವಲ್ಪ ಹೊತ್ತರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದೇನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಇದು ಎರಡನೇ ಕೇಸ್. ಮಾಕವಳ್ಳಿಯಲ್ಲೂ ಕೂಡ ಇದೇ ತರ ಸಮಸ್ಯೆ ಆಗಿದೆ. ಅಲ್ಲೂ ಟೆಕ್ನಿಕಲ್ ಇಶ್ಯೂ ಆಗಿದೆ. ಅಲ್ಲೂ ಕೂಡ ಜನ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಮತದಾನ ಮಾಡೋದು, ಬೆಳಗ್ಗೆನೆ ಮತದಾನ ಮಾಡಿ ಹೋಗೋಣ ಅಂತ ಖುಷಿಯಲ್ಲಿ ಬಂದಿದ್ದಂಥ ಮತದಾರರಿಗೆ ನಿರಾಸೆ ಆಗ್ಬಿಟ್ಟಿತ್ತು. ಬಟ್ ಇದೀಗ ಅದೇ ರೀತಿಯಾಗಿ ಇನ್ನೊಂದು ಕಡೆಯಲ್ಲೂ ಕೂಡ ಸಮಸ್ಯೆಗೆ ಎದುರಾಗಿದೆ. ಮಂಡ್ಯದಲ್ಲೇನೆ ಮತಗಟ್ಟೆ ಸಂಖ್ಯೆ 206ರಲ್ಲಿ ಈ ಸಮಸ್ಯೆ ಆಗಿರೋದು. ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಅದನ್ನು ಸರಿಪಡಿಸ್ತಾ ಇದ್ದಾರೆ. ವಾರ್ಡ್ ನಂಬರ್ 206 7:20 ಆಗೈತೆ. ಏನ್ ಸಮಸ್ಯೆ ಆಗುತ್ತೆ ಸರ್? 7:15 ಆಗೈತೆ. ಏನ್ ಸಮಸ್ಯೆ ಆಗೈತೆ ಹೇಳಿ. ಅದೇ 7:20 ಆಗೈತೆ. ವಾರ್ಡ್ ನಂಬರ್ 206 ವಾರ್ಡ್ ನಂಬರ್ 206 7:20 ಆಗೈತೆ. ಏನ್ ಸಮಸ್ಯೆ ಆಗುತ್ತೆ? ಟೈಮಿಂಗ್ಸ್ 7:15. ಒಂದು ಓಟು ಹಾಕಿಲ್ಲ. 206 ಬೂತ್ ನಂಬರು. ಸೀನಿಯರು ಸಲೀಸಾಗಿ ಸರಾಗವಾಗಿ ಮತದಾನ ನಡೀತಾ ಇದೆ. ನಾವು ಗಮನಿಸ್ತಾ ಇದ್ವಿ ಬೆಂಗಳೂರು, ಜೆಪಿ ನಗರ, ಮಹಾಲಕ್ಷ್ಮಿ ಲೇಔಟ್ ಇಲ್ಲೆಲ್ಲ. ಆದರೆ ಮಂಡ್ಯದಲ್ಲಿ 2 ಕಡೆಯಲ್ಲಿ ಪ್ರಮುಖವಾಗಿ ಸಮಸ್ಯೆ ಎದುರಾಗಿರೋದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸ್ತಾ ಇದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಎಲ್ಲರೂ ಚೆಕ್ ಮಾಡ್ತಿದ್ದಾರೆ ಅದೇನು ಪ್ರಾಬ್ಲಮ್ ಆಗಿದೆ ಅಂತ, ಟೆಕ್ನಿಕಲ್ ಇಶ್ಯೂ ಏನು ಅಂತ ಗಮನಿಸ್ತಾ ಇದ್ದಾರೆ. ಬಟ್ ಜನ ಮಾತ್ರ ಬಹಳ ಖುಷಿಯಿಂದ ಬಂದಿದ್ರಲ್ವಾ, ಬೆಳಿಗ್ಗೆನೆ ಮತದಾನ ಮಾಡಿಬಿಡ್ಬೇಕು ಅಂತ. ಅವ್ರಿಗೊಂದು ಸ್ವಲ್ಪ ಬೇಸರ ಆಗಿದೆ. ನಾವು ಬೆಳಿಗ್ಗೆನೆ ಬಂದಿದ್ವಿ, ಆದರೆ ಈಗಾಗಲೇ ಟೈಮ್ ಆಗೋಯ್ತು, ಇನ್ನೂ ಮತದಾನನೇ ನಾವು ಮಾಡಿಲ್ಲ, ಒಂದೇ ಒಂದು ಮತ ಹಾಕೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಆದಷ್ಟು ಬೇಗ ಅಧಿಕಾರಿಗಳನ್ನು, ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಅದೇನು ಸಮಸ್ಯೆ ಆಗಿದೆಯೋ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಸಿಬ್ಬಂದಿ ಭರವಸೆಯನ್ನು ಕೊಟ್ಟಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತೆ ಅಂತ. ಹಾಗಾಗಿ ಮತಗಟ್ಟೆ ಬಳಿಗೆ ಕಾದು ಕೂತು ಬಿಟ್ಟಿದ್ದಾರೆ ಜನರು. ಮತ ಹಾಕಕ್ಕಂತ ಬಂದಿದ್ದೀವಿ, ಮತದಾನ ಮಾಡೇ ಹೋಗ್ಬಿಡೋಣ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ. ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇದ್ರೆ ಮತ್ತಷ್ಟು ಜನ ಸೇರುವಂತ ಸಾಧ್ಯತೆ ಇರೋದ್ರಿಂದ ಸಮಸ್ಯೆ ಆಗಬಹುದು. ಟೈಮಿಂಗ್ಸ್ 7:15. ಒಂದು ಓಟು ಹಾಕಿಲ್ಲ.